ರಾಜ್ಯದಲ್ಲಿ ಲೋಕ ಮತದಾನ ಮುಕ್ತಾಯವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ರಾಜ್ಯದಲ್ಲಿ ಲೋಕ ಮತದಾನ ಮುಕ್ತಾಯವಾಗಿದೆ. ಅಭ್ಯರ್ಥಿಗಳ ಭವಿಷ್ಯ ಇವಿಎಂಗಳಲ್ಲಿ ಭದ್ರವಾಗಿದೆ. ಸ್ಟ್ರಾಂಗ್ ರೂಮ್ಗಳಲ್ಲಿ ಇವಿಎಂ ಜೋಡಿಸಿ ಸೀಲ್ ಅನ್ನು ಹಾಕಲಾಗಿದೆ. ಕೌಂಟಿಂಗ್ ವರೆಗೆ ಸ್ಟ್ರಾಂಗ್ ರೂಮ್ಗೆ ಬಿಗಿ ಭದ್ರತೆಯನ್ನು ಕೂಡ ಏರ್ಪಡಿಸಲಾಗಿದೆ. ಅಭ್ಯರ್ಥಿಗಳ ಭವಿಷ್ಯ ಮೌಂಟ್ ಕಾರ್ಮಲ್ ಕಾಲೇಜ್ನಲ್ಲಿ ಇಡಲಾಗಿದೆ. ಸೇಂಟ್ ಜೋಸೆಫ್ ಕಾಲೇಜ್ ಸ್ಟ್ರಾಂಗ್ ರೂಮ್ನಲ್ಲಿ ಭದ್ರವಾಗಿ ಇಡಲಾಗಿದೆ. ಸ್ಟ್ರಾಂಗ್ ರೂಮ್ಗೆ 3 ಹಂತದಲ್ಲಿ ಭದ್ರತೆಯನ್ನ ಒದಗಿಸಲಾಗಿದೆ. ಜಿಲ್ಲಾ ಕಾರ್ಯಕಾರಿ ಪಡೆಯ ಸಿಬ್ಬಂದಿಯನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ರಾಜ್ಯದಲ್ಲಿ ಲೋಕ ಮತದಾನ ನಿನ್ನೆ ಸಂಜೆ 6 ಗಂಟೆಗೆ ಮುಕ್ತಾಯವಾಗಿರುವಂತಹದ್ದು. ಅಭ್ಯರ್ಥಿಗಳ ಭವಿಷ್ಯ ಇದೀಗ ಇವಿಎಂಗಳಲ್ಲಿ ಭದ್ರವಾಗಿ ನೆಲೆಯೂರಿದೆ. ಈ ಒಂದು ಇವಿಎಂಗಳನ್ನ ಇದೀಗ ಸ್ಟ್ರಾಂಗ್ ರೂಮ್ಗಳಲ್ಲಿ ಇಡಲಾಗಿದೆ. ದೃಶ್ಯದಲ್ಲಿ ವೀಕ್ಷಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಇವಿಎಂಗಳಲ್ಲಿ ಅದನ್ನ ಇಡಲಾಗಿದೆ ಅನ್ನುವಂಥದ್ದನ್ನ ಯಾವ ರೀತಿಯಾಗಿ ಜೋಡಿಸ್ತಾ ಇದ್ದಾರೆ ಚುನಾವಣಾ ಆಯೋಗದ ಅಧಿಕಾರಿಗಳು. ಇದಕ್ಕೆ ಬೇಕಾದಂತಹ ಎಲ್ಲಾ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಸ್ಟ್ರಾಂಗ್ ರೂಮ್ಗಳಲ್ಲಿ ಇವಿಎಂ ಅನ್ನ ಜೋಡಿಸಿ ಅದರ ಮೇಲೆ ಸೀಲನ್ನ ಕೂಡ ಒತ್ತಲಾಗಿದೆ. ಕೌಂಟಿಂಗ್ ವರೆಗೆ ಸ್ಟ್ರಾಂಗ್ ರೂಮ್ಗೆ ಬಿಗಿ ಭದ್ರತೆಯನ್ನ ಕಲ್ಪಿಸಲಾಗಿದೆ. ಯಾವುದೇ ಕಾರಣಕ್ಕೂ ಯಾವುದೇ ಅಹಿತಕರ ಘಟನೆಯು ನಡೆಯದಂತೆ ನೋಡಿಕೊಳ್ಳಲಾಗ್ತಾ ಇದೆ. ಹದ್ದಿನ ಕಣ್ಣನ್ನ ಇಡಲಾಗಿದೆ. ಒಟ್ಟಾರೆ ಅಭ್ಯರ್ಥಿಗಳ ಭವಿಷ್ಯ ಇದೀಗ ಮೌಂಟ್ ಕಾರ್ಮಲ್ ಕಾಲೇಜ್ನಲ್ಲಿ ಸೇಫ್ ಆಗಿ ಇಡಲಾಗಿದೆ. ಸೇಂಟ್ ಜೋಸೆಫ್ ಕಾಲೇಜ್ ಸ್ಟ್ರಾಂಗ್ ರೂಮ್ನಲ್ಲಿ ಭದ್ರವಾಗಿ ಇವಿಎಂಗಳನ್ನು ಜೋಡಿಸಲಾಗಿದೆ. ಸ್ಟ್ರಾಂಗ್ ರೂಮ್ಗೆ 3 ಹಂತದಲ್ಲಿ ಭದ್ರತೆಯನ್ನ ಒದಗಿಸಲಾಗಿದೆ. ಜಿಲ್ಲಾ ಕಾರ್ಯಕಾರಿ ಪಡೆಯ ಸಿಬ್ಬಂದಿಯನ್ನ ಈ ಒಂದು ಕಾರ್ಯಕ್ಕಾಗಿ ನಿಯೋಜನೆಯನ್ನ ಕೂಡ ಮಾಡಲಾಗಿದೆ. ಮೊದಲ ಹಂತದ ಮತದಾನ ಇದೀಗ ಮುಗಿದಿರುವಂತಹದ್ದು. ಸಂಗ್ರಾಮ ನಿನ್ನೆ ಮುಗಿದಿದೆ. ಮತಯಂತ್ರಗಳು ಈಗ ಸ್ಟ್ರಾಂಗ್ ರೂಮ್ ತಲುಪಿರುವಂತಹದ್ದು. ಸ್ಟ್ರಾಂಗ್ ರೂಮ್ ಲಾಕ್ ಮಾಡುವ ವೇಳೆ ವಿಡಿಯೋ ರೆಕಾರ್ಡ್ ಅನ್ನ ಕೂಡ ಮಾಡಲಾಗಿದೆ. ಯಾವ ರೀತಿಯಾಗಿ ಜೋಡಿಸಿಡಲಾಗುತ್ತೆ ಅನ್ನುವಂಥದ್ದಕ್ಕೆ ವಿಡಿಯೋ ರೆಕಾರ್ಡ್ ಅನ್ನ ಕೂಡ ಮಾಡಲಾಗುತ್ತೆ. ಬೆಂಗಳೂರು ಡಿಸಿ ಆಗಿರುವಂತಹ ದಯಾನಂದ್ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಸ್ಟ್ರಾಂಗ್ ರೂಮ್ಗೆ 24 ಗಂಟೆ ಸಿಸಿಟಿವಿಯನ್ನ ಅಳವಡಿಸಲಾಗಿದೆ. ಜೊತೆಗೆ ಅಲ್ಲಿ ಏನಾದರೂ ಅಹಿತಕರ ಘಟನೆಗಳು ನಡೆಯೋದಿದ್ರೆ ಲೈವ್ ಮೂಲಕ ಸ್ಟ್ರಾಂಗ್ ರೂಮ್ನಿಂದ ಪ್ರತಿಯೊಂದು ವಿಚಾರಗಳು ಅವರಿಗೆ ತಿಳಿಯುವಂತೆ ವೀಕ್ಷಣೆಗೆ ಅವಕಾಶವನ್ನ ಕೂಡ ಅವರಿಗೆ ಕಲ್ಪಿಸಿಕೊಡಲಾಗಿದೆ. ರಾಜ್ಯದಲ್ಲಿ ಲೋಕ ಮತದಾನ ಇದೀಗ ಮುಕ್ತಾಯಗೊಂಡಿರುವಂತದ್ದು. ಅಭ್ಯರ್ಥಿಗಳ ಭವಿಷ್ಯ ಇದೀಗ ಇವಿಎಂ ಮೆಷಿನ್ನ ಒಳಗಡೆ ಸೇಫ್ ಆಗಿ ಇರುವಂತದ್ದು. ಅಭ್ಯರ್ಥಿಗಳ ಭವಿಷ್ಯ ಇವಿಎಂಗಳಲ್ಲಿ ಭದ್ರವಾಗಿದೆ. ಸ್ಟ್ರಾಂಗ್ ರೂಮ್ಗಳಲ್ಲಿ ಇವಿಎಂ ಮೆಷಿನ್ಗಳನ್ನ ವಿವಿ ಪ್ಯಾಟ್ಗಳನ್ನು ಜೋಡಿಸಿ ಇಡಲಾಗಿದೆ. ಸೀಲ್ನ ಮುಖಾಂತರವಾಗಿ ಸೀಲ್ ಹಾಕಿ ಈ ಇವಿಎಂಗಳನ್ನು ಅಲ್ಲಿ ಜೋಡಿಸಿಡಲಾಗ್ತಾ ಇದೆ. ಕೌಂಟಿಂಗ್ ಯಾವಾಗ ಮುಗಿಯುತ್ತೆ ಆ ದಿನದವರೆಗೆ ಇವಿಎಂ ಅನ್ನ ಆ ರೂಮಲ್ಲಿ ಜೋಡಿಸಿ ಇಡಲಾಗುತ್ತೆ. ಸ್ಟ್ರಾಂಗ್ ರೂಮ್ಗೆ ಬಿಗಿ ಭದ್ರತೆಯನ್ನ ಕೂಡ ಕಲ್ಪಿಸಲಾಗಿದೆ. ಅಭ್ಯರ್ಥಿಗಳ ಭವಿಷ್ಯ ಮೌಂಟ್ ಕಾರ್ಮಲ್ ಕಾಲೇಜ್ನ ರೂಮ್ಗಳಲ್ಲಿ ಭದ್ರವಾಗಿ ಸೇಫ್ ಆಗಿ ಇರುವಂಥದ್ದು. ಸೇಂಟ್ ಜೋಸೆಫ್ ಕಾಲೇಜ್ ಸ್ಟ್ರಾಂಗ್ ರೂಮ್ನಲ್ಲಿ ಭದ್ರತೆಯನ್ನ ಕೂಡ ಒದಗಿಸಲಾಗಿದೆ. ಸ್ಟ್ರಾಂಗ್ ರೂಮ್ಗೆ 3 ಹಂತದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಒಂದು ಭದ್ರತೆಯನ್ನ ಇಲ್ಲಿ ಒದಗಿಸಿರುವಂತಹದ್ದು. ಜಿಲ್ಲಾ ಕಾರ್ಯಕಾರಿ ಪಡೆಯ ಸಿಬ್ಬಂದಿಯನ್ನ ಈ ಒಂದು ಕೆಲಸಕ್ಕಾಗಿ ನಿಯೋಜನೆಯನ್ನ ಕೂಡ ಮಾಡಲಾಗಿದೆ. ಮತಯಂತ್ರಗಳು ಸ್ಟ್ರಾಂಗ್ ರೂಮ್ ತಲುಪಿವೆ.
ಸ್ಟ್ರಾಂಗ್ ರೂಮ್ ಲಾಕ್ ವೇಳೆ ವಿಡಿಯೋ ರೆಕಾರ್ಡನ್ನು ಕೂಡ ಮಾಡಲಾಗಿತ್ತು. ಯಾವ ರೀತಿಯಾಗಿ ಜೋಡಿಸಿ ಇಡಲಾಗುತ್ತೆ, ಇದಕ್ಕೆ ಏನೆಲ್ಲ ಒಂದು ರೂಲ್ಸ್ ರೆಗ್ಯುಲೇಷನ್ನ ಫಾಲೋ ಮಾಡಬೇಕಾಗತ್ತೆ ಅನ್ನುವಂಥದ್ದು. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ವಿಡಿಯೋ ರೆಕಾರ್ಡನ್ನು ಕೂಡ ಮಾಡಿ ಇಟ್ಟುಕೊಂಡಿದ್ದಾರೆ. ಬೆಂಗಳೂರು DC ದಯಾನಂದ್ ಇದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಹಾಗೆಯೇ ಸಿಬ್ಬಂದಿಗಳಿಗೆ ಒಂದಷ್ಟು ವಿಚಾರಗಳನ್ನು ಕೂಡ ತಿಳಿಸಿರುವಂಥದ್ದು. ಯಾವ ರೀತಿಯಾಗಿ ಅವರು ಕೆಲಸವನ್ನು ಮಾಡಬೇಕು, ಯಾವ ರೀತಿಯಾಗಿ EVM ಮೆಷಿನ್ಗಳನ್ನು ಸೇಫಾಗಿ ಇಡುವಂತೆ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಗಳನ್ನು ಅವ್ರಿಗೂ ಕೂಡ ಕೊಟ್ಟಿರ್ತಾರೆ. ಸ್ಟ್ರಾಂಗ್ ರೂಮ್ಗೆ 24 ಗಂಟೆ CCTV ಕಣ್ಗಾವಲು ಏರ್ಪಡಿಸಲಾಗಿದೆ. ಲೈವ್ ಮೂಲಕ ಸ್ಟ್ರಾಂಗ್ ರೂಮ್ ವೀಕ್ಷಣೆಗೆ ಅವಕಾಶವನ್ನು ಕೂಡ ಕಲ್ಪಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡೋದಿಕ್ಕೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ವಿವೇಕ್. ವಿವೇಕ್, ರಾಜ್ಯದಲ್ಲಿ ಲೋಕ ಮತದಾನ ಮುಕ್ತಾಯವಾಗಿದೆ. ಹಾಗೇನೆ ಅಭ್ಯರ್ಥಿಗಳ ಭವಿಷ್ಯ ಇದೀಗ EVM ಮತಪೆಟ್ಟಿಗೆಯಲ್ಲಿ ಇರುವಂತಹದ್ದು. ಹಾಗೇನೆ ಈ ಒಂದು ಮತಪೆಟ್ಟಿಗೆಯನ್ನ ಭದ್ರತೆಗಾಗಿ ಈಗ ಸ್ಟ್ರಾಂಗ್ ರೂಮ್ಗೆ ಮತಪೆಟ್ಟಿಗೆಯನ್ನ ತಲುಪಿಸಲಾಗಿದೆ. ಏನಿದೊಂದು ಹೆಚ್ಚಿನ ಅಪ್ಡೇಟ್ಸ್? ವಿವೇಕ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಅಭ್ಯರ್ಥಿಗಳ ಭವಿಷ್ಯ EVMಗಳಲ್ಲಿ ಭದ್ರವಾಗಿರುವಂತದ್ದು, ಸಂಪರ್ಕ ಕಡಿತಗೊಂಡಿರುವಂತದ್ದು, ಸ್ಟ್ರಾಂಗ್ ರೂಮ್ಗಳಲ್ಲಿ EVM ಜೋಡಿಸಿ ಸೀಲ್ ಹಾಕಲಾಗಿದೆ. ಎಸ್ ಪಲ್ಲವಿ, ನಿನ್ನೆ ಅಷ್ಟೇ ರಾಜ್ಯದಲ್ಲಿ 14 ಕ್ಷೇತ್ರಗಳಲ್ಲಿ ಮೊದಲ ಹಂತದ ಚುನಾವಣೆ ಏನು ಮುಕ್ತಾಯ ಆಗಿದೆ. ಸಾಕಷ್ಟು ಕಡೆ 14 ಕ್ಷೇತ್ರಗಳಲ್ಲೂ 14 ಒಂದು ಸ್ಟ್ರಾಂಗ್ ರೂಮ್ಗಳನ್ನು ನಿರ್ಮಿಸಿರ್ತಾರೆ. ಇವತ್ತು ನಾವು ಬೆಂಗಳೂರು ಕೇಂದ್ರದ ಕ್ಷೇತ್ರದಲ್ಲಿ ಆಗಮಿಸಿರ್ತೀವಿ. ಇಲ್ಲೊಂದು ಸ್ಟ್ರಾಂಗ್ ರೂಮನ್ನು ನಿರ್ಮಿಸಿದ್ದಾರೆ. ಬೆಂಗಳೂರು ಕೇಂದ್ರದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಕಡೆ ಮತಗಟ್ಟೆಗಳು ನಿರ್ಮಿಸಿದ್ರೋ ಆ ಮತಗಟ್ಟೆಗಳ ಎಲ್ಲ EVM ಆಗಿರ್ಬೋದು ಮತ್ತು VVPATಗಳಾಗಿರ್ಬೋದು ಇಲ್ಲಿ ಇವತ್ತು ತಂದಿಟ್ಟಿದ್ದಾರೆ. ಬೆಂಗಳೂರು ಕೇಂದ್ರದಲ್ಲಿ ಮೌಂಟ್ ಕಾರ್ಮಲ್ ಕಾಲೇಜ್ನಲ್ಲಿ ಇಟ್ಟಿದ್ದಾರೆ. ಇವತ್ತು ಬೆಂಗಳೂರು ಕೇಂದ್ರದಲ್ಲಿ ಯಾವ್ಯಾವ ಮತಗಟ್ಟೆಗಳಿತ್ತು ಆ ಎಲ್ಲ ಮತಗಟ್ಟೆಗಳದ್ದು EVM ಪ್ಯಾಡ್ ಆಗಿರ್ಬೋದು, VVPAT ಆಗಿರ್ಬೋದು ಎಲ್ಲ ಯಂತ್ರಗಳನ್ನು ತಂದು ಇವತ್ತು ಮೌಂಟ್ ಕಾರ್ಮಲ್ ಕಾಲೇಜ್ನಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಕೂಡ ಅಷ್ಟೇ 3 ಪಡೆಯ ಭದ್ರತೆ ಪಡೆಯನ್ನು ಕೂಡ ನಿರ್ಮಿಸುತ್ತಾರೆ. 24 ಗಂಟೆ ಕೂಡ ಫುಲ್ ಭದ್ರತಾ ಪಡೆ ಹಾಗೆ ಇರುತ್ತದೆ ಮತ್ತು CCTV ಕ್ಯಾಮ್ರಾಗಳನ್ನು ಅಳವಡಿಸಿದ್ದಾರೆ. ಇಲ್ಲಿ 3 ಥರ ಭದ್ರತೆ ಪಡೆಗಳು ಇದೆ. CRPF ಆಗಿರ್ಬೋದು, ಕರ್ನಾಟಕ ಪೊಲೀಸ್ ಸರ್ವಿಸ್ ಆಗಿರ್ಬೋದು, ಹಾಗೆ KS ಆಗಿರ್ಬೋದು, 3-4 ರೀತಿಯ ಭದ್ರತೆ ಪಡೆಗಳನ್ನು ಇಟ್ಟಿದ್ದಾರೆ. ಸುಮಾರು 100ರಿಂದ 200 ಜನವರೆಗೂ ಭದ್ರತೆ ಸಿಬ್ಬಂದಿಗಳು ಕೂಡ ಇಲ್ಲಿದ್ದಾರೆ ಪಲ್ಲವಿ. ಯಾವ ರೀತಿಯ ಒಂದು ಸೇಫ್ ಸೆಕ್ಯೂರಿಟಿನ ಮಾಡಲಾಗ್ತಾ ಇದೆ, ಯಾವುದೇ ಒಂದು ಅಹಿತಕರ ಘಟನೆ ನಡೆಯದಂತೆ ಯಾವ ರೀತಿಯಾಗಿ ಸೇಫ್ ಸೆಕ್ಯೂರಿಟಿಗಳನ್ನ ಮಾಡಲಾಗಿದೆ ಅಲ್ಲಿ? ಭದ್ರತಾ ಪಡೆಗಳನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ. ಆ ಭದ್ರತಾ ಪಡೆ ಏನಿದೆ ಶಿಫ್ಟ್ ವೈಸ್ ಕೂಡ ಹಾಕಿದ್ದಾರೆ. ಅವರನ್ನು 2ರಿಂದ 3 ಶಿಫ್ಟ್ಗಳಲ್ಲಿ ಹಾಕಿದ್ದಾರೆ. ಭದ್ರತಾ ಪಡೆ ಅವರವರ ಟೈಮಿಂಗ್ಸ್ಗಳನ್ನು ಮುಗಿದ ನಂತರ ಬೇರೆ ಶಿಫ್ಟ್ ಅವರು ಕೂಡ ಇಲ್ಲಿ ಬರ್ತಾರೆ. ಕಂಟಿನ್ಯೂ 24 ಗಂಟೆಗಳ ಕಾಲ ಈ ಭದ್ರತಾ ಪಡೆ ಹಿಂಗೆ ಸ್ಟ್ರಾಂಗ್ ರೂಮಿಗೆ ಭದ್ರತೆ ಕೊಡ್ತಾ ನಿಂತಿದ್ದಾರೆ. ಇಲ್ಲಿ ಹೆಚ್ಚಿನ ಸಂಖ್ಯೆ ಅಂದರೂ ಒಂದು 100ರಿಂದ 200 ಜನ ಭದ್ರತಾ ಪಡೆಯವರು ಇಲ್ಲಿದ್ದಾರೆ. CRPF ಆಗಿರ್ಬೋದು, ಕರ್ನಾಟಕ ಸ್ಟೇಟ್ ಪೊಲೀಸ್ ಆಗಿರ್ಬೋದು ಮತ್ತು ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ ಪೊಲೀಸ್ ಅವರಾಗಿರ್ಬೋದು. ಇಲ್ಲಿ ನೀವು ನೋಡ್ಬೋದು ಸಾಕಷ್ಟು ಗಾಡಿಗಳು ಕೂಡ ಇದೆ. ಹಾಗೆ ಪೊಲೀಸ್ನವರು ಕೂಡ ಸಾಕಷ್ಟು ಜನ ಇಲ್ಲೇ ಇದ್ದಾರೆ. ಮತ್ತು ಇಲ್ಲಿ ಇವತ್ತು ಈ ಹಂತದ ಚುನಾವಣೆ ಏನು 14 ಕ್ಷೇತ್ರಗಳಲ್ಲಿ ಚುನಾವಣೆ ಮುಗಿದಿದೆ. ಈ 14 ಕ್ಷೇತ್ರಗಳಿಗೂ ಕೂಡ ಬೇರೆ ಬೇರೆ ಆದಂಥ ಸ್ಟ್ರಾಂಗ್ ರೂಮ್ಗಳನ್ನು ನಿರ್ಮಿಸಿರ್ತಾರೆ. ಇವತ್ತು ಇಲ್ಲಿ ಬೆಂಗಳೂರು ಕೇಂದ್ರದ ಮತಗಟ್ಟೆಗಳು EVM ಮಿಷಿನ್ಗಳು ಎಲ್ಲಿಟ್ಟಿದ್ದಾರೆ ಅಂದರೆ ಇಲ್ಲಿ ಮೌಂಟ್ ಕಾರ್ಮಲ್ ಕಾಲೇಜ್ನಲ್ಲಿ ಇಟ್ಟಿದ್ದಾರೆ. ಅದೇ ರೀತಿ ನೋಡ್ತಾ ಹೋದರೆ ಬೆಂಗಳೂರು ಉತ್ತರದ್ದು ಕೂಡ ಸೆಂಟ್ ಜೋಸೆಫ್ ಕಾಲೇಜ್ನಲ್ಲಿ ಇಟ್ಟಿರ್ತಾರೆ. ಬೆಂಗಳೂರು ದಕ್ಷಿಣದ್ದು RV ಕಾಲೇಜ್ನಲ್ಲಿ ಇಟ್ಟಿದ್ದಾರೆ. ಇದೇ ಥರ ಬೇರೆ ಬೇರೆ ಮತಗಟ್ಟೆಗಳು ಕೂಡ ನಿರ್ಮಿಸಿ ಆ ಮತಗಟ್ಟೆಗಳಲ್ಲಿ ಸ್ಟ್ರಾಂಗ್ ರೂಮ್ಗಳನ್ನು ನಿರ್ಮಿಸಿ ಅಲ್ಲಿಟ್ಟಿದ್ದಾರೆ. ಎಲ್ಲ EVM ಆಗಿರ್ಬೋದು, VVPATಗಳಾಗಿರ್ಬೋದು. ಮತ್ತು ಈ ಭವಿಷ್ಯನೆಲ್ಲ ತೆಗೆಯೋದು ಜೂನ್ 4ನೇ ತಾರೀಕು ಏನು ಮತ ಎಣಿಕೆ ಇದೆ ಅದೇ ದಿನ ಜೂನ್ 4ರಂದೇ ಈ ಮತ ಎಣಿಕೆ ನಡೆಯುತ್ತೆ. ಅವತ್ತಿನ ತನಕವರೆಗೂ ಈ ಸ್ಟ್ರಾಂಗ್ ರೂಮ್ಗಳಿಗೆ ಅದೇ ರೀತಿಯ ಭದ್ರತಾ ಪಡೆ ನಿಂತಿರುತ್ತೆ ಪಲ್ಲವಿ. ಮತ್ತೆ 3 ಹಂತದಲ್ಲಿ ಭದ್ರತೆಯನ್ನ ಕಲ್ಪಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಈ 3 ಹಂತಗಳು ಯಾವ ರೀತಿಯಾಗಿ ಕೆಲಸ ಕಾರ್ಯವನ್ನ ನಿರ್ವಹಿಸ್ತಾ ಇದೆ?
ಎಸ್, ಮೊದಲ ಹಂತದಲ್ಲಿ ನೋಡ್ತಾ ಹೋದರೆ CRPF ಅವರನ್ನ ಹಾಕಿದ್ದಾರೆ ಮತ್ತು ಎರಡನೇ ಹಂತದಲ್ಲಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಅವ್ರನ್ನ ಹಾಕಿದ್ದಾರೆ. ಮೂರನೇ ಹಂತದಲ್ಲಿ ನೋಡ್ತಾ ಹೋದರೆ ಇಲ್ಲಿನ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಪೊಲೀಸ್ಗಳನ್ನು ಹಾಕಿದ್ದಾರೆ. ಅಲ್ಲಿ ನೀವು ನೋಡ್ತಾ ಹೋಗ್ಬೋದು, ಮೇಲೆ ಅಷ್ಟೇ ಕಾಣ್ತಾ ಇದ್ರೆ ನಿಮಗೆ ನೋಡ್ತಾ ಹೋಗ್ಬೋದು, ಅಲ್ಲೂ ಕೂಡ ಅಷ್ಟೇ ಬೆಂಚ್ಗಳನ್ನು ಎಲ್ಲ ಹೊರಗಡೆ ಇಟ್ಟಿದ್ದಾರೆ ಮತ್ತು ಒಳಗಡೆ ಸ್ಟ್ರಾಂಗ್ ರೂಮನ್ನು ನಿರ್ಮಿಸಿರ್ತಾರೆ. ಅಲ್ಲಿ ಕೂಡ ಪೊಲೀಸ್ ಅವ್ರನ್ನ ಇಟ್ಟಿದ್ದಾರೆ. ಒಬ್ಬೊಬ್ಬರನ್ನ ಸಪ್ರೇಟ್ ಒಂದೊಂದು ಸ್ಟ್ರಾಂಗ್ ರೂಮ್ ಹತ್ರ, ಒಂದು ಸ್ಟ್ರಾಂಗ್ ರೂಮಿಗೆ ಏನಿಲ್ಲ ಅಂದರೂ ಕನಿಷ್ಠ ಅಂದರೂ 50ರಿಂದ 100 ಜನ ಅಲ್ಲಿ ನಿಂತಿದ್ದಾರೆ. ಪಲ್ಲವಿ, ನೋಡ್ತಾ ಹೋದರೆ ಈ ಮತಗಟ್ಟೆಗಳು ಎಲ್ಲ ಭವಿಷ್ಯನ ಹೊರಬರೋದು ಜೂನ್ 4 ನಂತರನೇ. ಜೂನ್ 4ಕ್ಕೆ ದೇಶದಾದ್ಯಂತ ಎಲ್ಲ ಕಡೆ ಒಂದೇಟು. ಎಸ್, ರಾಜ್ಯದಲ್ಲಿ ಲೋಕ ಮತದಾನ ಮುಕ್ತಾಯವಾಗಿರುವಂಥದ್ದು. ಅಭ್ಯರ್ಥಿಗಳ ಭವಿಷ್ಯ EVMಗಳಲ್ಲಿ ಇದೀಗ ಭದ್ರವಾಗಿದೆ. ಸ್ಟ್ರಾಂಗ್ ರೂಮ್ಗಳಲ್ಲಿ EVಯನ್ನು ಸೀಲ್ ಹಾಕಿ ಜೋಡಿಸಿ ಇಡಲಾಗಿದೆ. ಕೌಂಟಿಂಗ್ ವರೆಗೆ ಸ್ಟ್ರಾಂಗ್ ರೂಮ್ಗೆ ಬಿಗಿ ಭದ್ರತೆಯನ್ನು ಕೂಡ ಏರ್ಪಡಿಸಲಾಗಿದೆ. ಹಾಗೆಯೇ ಜಿಲ್ಲಾ ಕಾರ್ಯಕಾರಿ ಪಡೆಯ ಸಿಬ್ಬಂದಿಗಳನ್ನ ಇಲ್ಲಿ ನಿಯೋಜನೆ ಮಾಡಲಾಗಿದೆ.